ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್. ಇವತ್ತು ನಾನು ನಿಮಗೆ 5 ನಿಮಿಷದಲ್ಲಿ ಬ್ಯೂಟಿಫುಲ್ ಮೇಕಪ್ ಅನ್ನ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಮೇಕಪ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ಲೋಷನ್, ಮಾಯಶ್ಚರೈಸರ್ ಅಥವಾ ಪ್ರೈಮರ್ ಅನ್ನ ಹಚ್ಕೋಬೇಕು. ಇವಾಗ ನಾನು ಲ್ಯಾಕ್ಮೆ ಫೇಸ್ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾಕೆ ಹಚ್ಕೋಬೇಕು ಅಂದ್ರೆ ಇದರಿಂದ ನಮ್ದು ಚೆನ್ನಾಗಿ ಮೇಕಪ್ ಬೇಸ್ ರೆಡಿ ಆಗುತ್ತೆ. ಮತ್ತೆ ನಾವು ಯಾವುದೇ ಮೇಕಪ್ ಅನ್ನ ಮಾಡಿದ್ರೆ ಅದು ನಮ್ಮ ಫೇಸ್ ಮೇಲೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ನಾನು ತೋರಿಸುವ ಪ್ರಕಾರ ಪೂರ್ತಿ ಫೇಸ್ ಅನ್ನ ಚೆನ್ನಾಗಿ ಕವರ್ ಮಾಡಬೇಕು. ಆಮೇಲೆ ನಾನು ಈಗ ಬ್ಲೆಂಡರ್ದಿಂದ ಒಲಿವಿಯಾ ಪ್ಯಾನ್ ಕೇಕ್ ಅನ್ನ ಹಚ್ಕೊಳ್ತಾ ಇದ್ದೀನಿ. ಒಲಿವಿಯಾ ಪ್ಯಾನ್ ಕೇಕ್ ಅನ್ನ ಹಚ್ಕೊಳ್ಳೋಕ್ಕಿಂತ ಮುಂಚೆ ಬ್ಲೆಂಡರ್ ಅನ್ನ ಹಸಿ ಮಾಡಿದ್ದೀನಿ. ಸೊ ನೀವು ಬ್ಲೆಂಡರ್ ಅನ್ನ ಯೂಸ್ ಮಾಡಿ, ಸ್ಪಾಂಜ್ ಅನ್ನ ಯೂಸ್ ಮಾಡಿ, ಏನು ಯೂಸ್ ಮಾಡಿದ್ರು ಕೂಡ ಅದನ್ನು ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ನೀರಿನಲ್ಲಿ ಹಸಿ ಮಾಡಿ, ನೀರನ್ನ ಹಿಡ್ಕೊಂಡು ಈ ರೀತಿ ಟ್ಯಾಪ್ ಟ್ಯಾಪ್ ಮೋಷನ್ ನಲ್ಲಿ ನೀವು ಪೂರ್ತಿ ಫೇಸ್ ಅನ್ನ ಚೆನ್ನಾಗಿ ಕವರ್ ಮಾಡಬಹುದು. ಇವಾಗ ಒಲಿವಿಯಾ ಪ್ಯಾನ್ ಕೇಕ್ ನಲ್ಲಿ ಕನ್ಸೀಲರ್, ಕಾಂಪ್ಯಾಕ್ಟ್ ಪೌಡರ್, ಆಮೇಲೆ ಫೌಂಡೇಶನ್, ಈ ಎಲ್ಲ ಕ್ವಾಲಿಟೀಸ್, ಈ ಎಲ್ಲ ಫೀಚರ್ಸ್ ಇನ್ಕ್ಲೂಡ್ ಇದೆ. ಹೀಗಾಗಿ ಎಲ್ಲ ಫೀಚರ್ಸ್ ಇರುವ ಈ ಒಂದೇ ಪ್ರಾಡಕ್ಟ್ಸ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನಾವು ಫೇಸ್ ತುಂಬಾ ಚೆನ್ನಾಗಿ ಕವರ್ ಮಾಡಬೇಕು. ಬಿಕಾಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಟಾಸ್ಕ್ ಇದೆ. ಇದರಿಂದ ನಮಗೆ ಒಂದು ತುಂಬಾನೇ ಬ್ಯೂಟಿಫುಲ್ ಲುಕ್ ಸಿಗುತ್ತೆ. ಸೊ ನಾನು ತೋರಿಸುವ ಪ್ರಕಾರ ಬ್ಲೆಂಡರ್ ದಿಂದ ನೀವು ಪೂರ್ತಿ ಫೇಸ್ ಅನ್ನ ಚೆನ್ನಾಗಿ ಕವರ್ ಮಾಡಬೇಕು. ಆಮೇಲೆ ನೋಡಿ, ಬ್ಲೆಂಡರ್ಗೆ ಮುಂದ್ಗಡೆ ಒಂದು ಶಾರ್ಪ್ ಟಿಪ್ ಇರುತ್ತೆ. ಸೊ ಅದರಿಂದ ನಾನು ಕಣ್ಣಿನ ಸುತ್ತಮುತ್ತಲ ಪಾರ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ನಾವು ಕನ್ಸೀಲರ್ ದಿಂದ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ ಇದ್ರೆ, ಆಮೇಲೆ ಸ್ಮಜ್ ಏರಿಯಾಸ್ ಇದ್ರೆ ಅದನ್ನು ಎಲ್ಲ ಕವರ್ ಮಾಡ್ತೀವಿ. ಸೊ ಅದೇ ರೀತಿ ನಾನು ಒಲಿವಿಯಾ ಪ್ಯಾನ್ ಕೇಕ್ ಅನ್ನ ಆಸ್ ಅ ಕನ್ಸೀಲರ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು ಕಣ್ಣ ಕೆಳಗಡೆ ಕೂಡ ಎಷ್ಟು ಗ್ಲೋ ಬರ್ತಾ ಇದೆ. ನಾವು ಡಾರ್ಕ್ ಸರ್ಕಲ್ಸ್ ಅನ್ನ ಈ ರೀತಿ ಕವರ್ ಮಾಡಬಹುದು. ಆಮೇಲೆ ನಾನು ಹಚ್ಕೊಳ್ತಾ ಇದ್ದೀನಿ ಸ್ಟೇಕ್ ವಿರ್ಕಿ ಐ ಲೈನರ್. ಇದರದ್ದು ಟಿಪ್ ತುಂಬಾ ಶಾರ್ಪ್ ಇದೆ, ಬ್ರಷ್ ತುಂಬಾ ಲಾಂಗ್ ಇದೆ, ತುಂಬಾ ಚೆನ್ನಾಗಿ ಇದ್ದಿದೆ. ಇದರಿಂದ ನಾವು ನಮ್ಮ ಐ ಲೈನರ್ ವಿಂಗ್ಸ್ ಅನ್ನ ತುಂಬಾ ಚೆನ್ನಾಗಿ ಶೇಪ್ ಕೊಡಬಹುದು ಮತ್ತು ತುಂಬಾ ಚೆನ್ನಾಗಿ ಹಚ್ಕೋಬಹುದು. ಈಗ ಕ್ಯಾಮೆರಾನಲ್ಲಿ ಹಚ್ಕೊಂಡು ಅಷ್ಟು ಕನ್ವಿನಿಯೆಂಟ್ ಆಗ್ತಾ ಇಲ್ಲ, ಹೀಗಾಗಿ ನಾನು ಮಿರರ್ ಅನ್ನ ಯೂಸ್ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಸ್ಟೇಕ್ ವಿರ್ಕಿ ಐ ಲೈನರ್ ಮತ್ತು ಮುಂದ್ಗಡೆ ಕಾಜಲ್ ಬರುತ್ತೆ. ಅದು ತುಂಬಾ, ಎರಡು ಪ್ರಾಡಕ್ಟ್ಸ್ ತುಂಬಾನೇ ಒಳ್ಳೇದು ಇದೆ, ವಾಟರ್ ಪ್ರೂಫ್ ಇದೆ, 100% ಲಾಂಗ್ ಲಾಸ್ಟಿಂಗ್ ಇದೆ. ನಾನು ತುಂಬಾ ದಿನದಿಂದ ಈ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ವಾಟರ್ ಪ್ರೂಫ್ ಇದೆ ಅಂದ್ರೆ ನೀವು ಫೇಸ್ ಅನ್ನ ವಾಶ್ ಮಾಡಿದ್ರು ಕೂಡ ನಿಮ್ ವಿಂಗ್ಸ್ ಡಿಸೈನ್ ಒಂಚೂರ ಕೂಡ ಅಳುಗಾಡೋದಿಲ್ಲ. ಸ್ಮಜ್ ಪ್ರೂಫ್ ಇದೆ, ಸ್ವಲ್ಪನೂ ಸ್ಮಜ್ ಬರೋದಿಲ್ಲ, ಕಣ್ಣು ಒಂದ್ ಸ್ವಲ್ಪನೂ ಕಪ್ಪದಾಗಿರೋದಿಲ್ಲ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ. ನೀವು ಖಂಡಿತ ಈ ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ಚೆಕ್ ಮಾಡಬಹುದು. ಆಮೇಲೆ ಹಚ್ಕೊಳ್ತಾ ಇದ್ದೀನಿ ಸ್ಟೇಕ್ ವಿರ್ಕಿ ಕಾಜಲ್. ಇದು ಕೂಡ ತುಂಬಾ ಚೆನ್ನಾಗಿ ಇದೆ, ಡಾರ್ಕ್ ಬರುತ್ತೆ. ಒಂದ್ ಸ್ವಲ್ಪ ಹಚ್ಕೊಂಡ್ರು ಕೂಡ ಕಾಜಲ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸ್ಮಜ್ ಪ್ರೂಫ್ ಇದೆ, ಆಲ್ರೆಡಿ ಹೇಳಿದ್ದೀನಿ, ಒಂದ್ ಸ್ವಲ್ಪ ಕೂಡ ನಿಮ್ ಕಣ್ಣು ಕಪ್ಪದಾಗಿ ಆಗೋದಿಲ್ಲ. ಎರಡು ಪ್ರಾಡಕ್ಟ್ಸ್ ತುಂಬಾನೇ ಒಳ್ಳೇದು ಇದೆ. ಇವಾಗ purple.com ಮೇಲೆ ಮೇಗಾ ಮೇಕಪ್ ಸೇಲ್ ನಡೀತಾ ಇದೆ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ಲಿಂಕ್ ಕೊಡ್ತಾ ಇದ್ದೀನಿ. ಆಗಾಗ ಒಳ್ಳೆ ಪ್ರಾಡಕ್ಟ್ಸ್ ಬಗ್ಗೆ, ಒಳ್ಳೆ ಆಫರ್ ಬಗ್ಗೆ ನಾನು ಕಮ್ಯುನಿಟಿ ಟ್ಯಾಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೇಲೆ ನೋಟಿಫಿಕೇಶನ್ ಕೊಡ್ತಾ ಇರ್ತೀನಿ. ನೀವು ಕೂಡ ಆ ಪ್ರಾಡಕ್ಟ್ಸ್ ಅನ್ನ ಚೆಕ್ ಮಾಡಿ, ಮತ್ತೆ ನಿಮ್ಗೆ ಇಷ್ಟ ಆದ್ರೆ ನೀವು ಖಂಡಿತ ಪರ್ಚೇಸ್ ಮಾಡಬಹುದು. ಈಗ ಲಾಸ್ಟ್ ನಾನು ಲಿಪ್ಸ್ಟಿಕ್ ಅನ್ನ ಹಚ್ಕೊಳ್ತಾ ಇದ್ದೀನಿ. ಎರಡು ಲಿಪ್ಸ್ಟಿಕ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ಟೇಕ್ ವಿರ್ಕಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ ಮತ್ತು ಲಿಪ್ ಕ್ರಿಯಾನ್ ಇದೆ. ಎರಡರದ್ದು ರಿವ್ಯೂ ನಾನು ಸೆಪರೇಟ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಎರಡೂ ವಿಡಿಯೋಸ್ ಅನ್ನ ನೀವು ಖಂಡಿತ ಚೆಕ್ ಮಾಡಬಹುದು. ಲಿಪ್ಸ್ಟಿಕ್ ಹಚ್ಚೋದ್ಕಿಂತ ಮುಂಚೆ ನಾವು ಲಿಪ್ ಬಾಮ್ ಅನ್ನ ಅಪ್ಲೈ ಮಾಡಬೇಕು. ಇದರಿಂದ ನಮ್ಮ ಲಿಪ್ಸ್ ತುಂಬಾ ಸ್ಮೂತ್ ಆಗುತ್ತೆ ಮತ್ತು ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸ್ಟೇಕ್ ವಿರ್ಕಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಶೇಡ್ ನಲ್ಲಿ ಬರುತ್ತೆ. ಸೊ ನೀವು ಮ್ಯಾರೇಜ್ ಅಥವಾ ಯಾವುದೇ ಫಂಕ್ಷನಲ್ ಒಕೇಶನ್ ನಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ಲಿಪ್ ಕ್ರಿಯಾನ್ ಒಂದ್ ಸ್ವಲ್ಪ ಸೋಬರ್ ಬರುತ್ತೆ, ಸೋಬರ್ ಶೇಡ್ ನಲ್ಲಿ ಬರುತ್ತೆ. ಸೊ ಡೈಲಿ ವೇರ್ಗಾಗಿ ನೀವು ಲಿಪ್ ಕ್ರಿಯಾನ್ ಅನ್ನ ಯೂಸ್ ಮಾಡಬಹುದು. ಈಗ ನೋಡಿ, ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಬ್ರಷ್ ಈ ರೀತಿ ಬರುತ್ತೆ. ನಾನು ರೆಡ್ ಕಲರ್ ಅನ್ನ ನಿಮ್ಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಚೋದ್ಕಿಂತ ಮುಂಚೆ ಯಾವಾಗ್ಲೂ ಒಂದು ಬಾರ್ಡರ್ ಅನ್ನ ಸೆಟ್ ಮಾಡಬೇಕು. ಇದರಿಂದ ನಮ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ನಾನು ಬಾರ್ಡರ್ ಅನ್ನ ಕೊಟ್ಟಿದ್ದೀನಿ. ಈಗ ಉಳಿದಿದ್ದ ಒಳಗಿನ ಪಾರ್ಟ್ ಅನ್ನ ಜಸ್ಟ್ ಫಿಲ್ ಅಪ್ ಮಾಡ್ತಾ ಇದ್ದೀನಿ.
ಸೊ ನೋಡಿ ಚೆನ್ನಾಗಿ ಸೆಟ್ ಆಗಿದೆ, ಎಷ್ಟು ಚೆನ್ನಾಗಿ ಲುಕ್ ಬಂದಿದೆ. 5 ನಿಮಿಷದಲ್ಲಿ ಎಷ್ಟು ಬ್ಯೂಟಿಫುಲ್ ಲುಕ್ ಬಂದಿದೆ ಅಂತ ನೀವು ನೋಡಬಹುದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಇಂಪಾರ್ಟೆಂಟ್ ಬಿಂದಿಯನ್ನ ಹಚ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಮೇಕಪ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸೊ ನೀವು ಮೇಕಪ್ ಆದಮೇಲೆ ಈ ರೀತಿ ಓಪನ್ ಹೇರ್ಸ್ ಕೂಡ ಬಿಡ್ಬೋದು. ಓಪನ್ ಹೇರ್ದಿಂದ ಒಂದು ತುಂಬಾ ಬ್ಯೂಟಿಫುಲ್ ಲುಕ್ ಬರುತ್ತೆ. ಈ ಎಲ್ಲ ಪ್ರಾಡಕ್ಟ್ಸ್ ನಾನು ಲಿಂಕ್ಸ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೀನಿ. purple.com ಮೇಲೆ ಮೇಗಾ ಮೇಕಪ್ ಸೇಲ್ ನಡೀತಾ ಇದೆ, ಖಂಡಿತ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಇದ್ರೆ ನೀವು ಆ ಪ್ರಾಡಕ್ಟ್ಸ್ ಅನ್ನ ನೋಡಬಹುದು, ಪರ್ಚೇಸ್ ಮಾಡಬಹುದು. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಖಂಡಿತ ಹೇಳಿ. ಮತ್ತೆ ಆದಷ್ಟು ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ನಲ್ಲಿ. ಬಾಯ್ ಬಾಯ್.